ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರಮುಖ ಸುದ್ದಿಗಳ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜಾಗತಿಕ ಮಟ್ಟದಲ್ಲಿ ತೈಲ ಮಾರುಕಟ್ಟೆಯಲ್ಲಿ ಆಗ್ತಿರೋ ಬದಲಾವಣೆಗಳಿಂದ ಹಿಡಿದು ನಮ್ಮ ಕರ್ನಾಟಕದಲ್ಲಿ ತಂತ್ರಜ್ಞಾನ ಹೇಗೆ ಮುಂದುವರಿತಾ ಇದೆ ಅನ್ನೋವರೆಗೂ ಕೆಲವೊಂದು ಪ್ರಮುಖ ವಿಷಯಗಳನ್ನು ನೋಡೋಣ. ಇವತ್ತಿನ ಚರ್ಚೆಯಲ್ಲಿ ಮೊದಲು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಗಳನ್ನು ನೋಡೋಣ. ಅದಾದ ನಂತರ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ಬೆಳವಣಿಗೆಗಳ ಕಡೆ ಗಮನ ಹರಿಸೋಣ. ಸರಿ, ಹಾಗಿದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸುದ್ದಿಗಳು. ಮೊದಲನೇ ಸುದ್ದಿ ವೆನೆಜುವೆಲಾದಿಂದ. ಅಲ್ಲಿನ ತೈಲ ಉದ್ಯಮದಲ್ಲಿ ಒಂದು ದೊಡ್ಡ ಬದಲಾವಣೆಯ ಚರ್ಚೆ ನಡೀತಿದೆ. ನೋಡಿ, 2007ರಲ್ಲಿ ಹ್ಯೂಗೋ ಚಾವೆಸ್ ಸರ್ಕಾರ ತೈಲ ಕಂಪನಿಗಳನ್ನು ರಾಷ್ಟ್ರೀಕರಣ ಮಾಡಿತ್ತು. ಈಗ ಸುಮಾರು 1 ದಶಕದ ನಂತರ ಮೊದಲ ಬಾರಿಗೆ ಖಾಸಗಿ ಹೂಡಿಕೆಗೆ ಅವಕಾಶ ಮಾಡಿಕೊಡೋಕೆ ಮುಂದಾಗಿದೆ. ಅಷ್ಟೇ ಅಲ್ಲ, ಏನಾದರೂ ವಿವಾದಗಳಾದ್ರೆ ಅದನ್ನ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆಯ ಮೂಲಕ ಬಗೆಹರಿಸ್ಕೊಳ್ಳೋಕೂ ಅವಕಾಶ ಕೊಡ್ತಿದ್ದಾರೆ. ಇದರ ಮುಖ್ಯ ಉದ್ದೇಶ ಖಾಸಗಿ ಕಂಪನಿಗಳನ್ನು ಆಕರ್ಷೋದು. ಇದೇ ಸಮಯದಲ್ಲಿ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಟ್ರಂಪ್ ಆಡಳಿತ ಬಂಧಿಸಿತ್ತು ಅನ್ನೋ ಬೆಳವಣಿಗೆಯೂ ನಡೆಯುತ್ತಿದೆ. ಇದೊಂದು ದೊಡ್ಡ ನೀತಿ ಬದಲಾವಣೆ ಅಂತಲೇ ಹೇಳ್ಬೋದು. ವೆನೆಜುವೆಲಾದಿಂದ ಈಗ ಇರಾನ್ ಕಡೆಗೆ ಬರೋಣ. ಇಲ್ಲಿ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿದೆ. ತೀವ್ರ ಪ್ರತಿಭಟನೆಗಳಿಂದಾಗಿ 5,000ಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿವೆ ಅಂತ ವರದಿಯಾಗಿದೆ. ಆದರೆ ಇಲ್ಲಿ ನೋಡಿ, ಸಾವಿನ ಸಂಖ್ಯೆ ಬಗ್ಗೆ 2 ಬೇರೆ ಬೇರೆ ವರದಿಗಳಿವೆ. ಮಾನವ ಹಕ್ಕುಗಳ ಸಂಘಟನೆಗಳ ಪ್ರಕಾರ 5,000ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ, ಅದರಲ್ಲಿ ಬಹುಪಾಲು ಪ್ರತಿಭಟನಾಕಾರರು. ಆದರೆ ಇರಾನ್ ಸರ್ಕಾರ ಕೂಡ ಲೆಕ್ಕವೇ ಬೇರೆ. ಅವರು ಕೇವಲ 3,317 ಸಾವು ಅಂತ ಹೇಳ್ತಿದ್ದಾರೆ. ಈ ಅಂಕಿಅಂಶಗಳಲ್ಲಿರೋ ದೊಡ್ಡ ವ್ಯತ್ಯಾಸ ಅಲ್ಲಿನ ಸರ್ಕಾರದ ವರದಿಗಳ ಬಗ್ಗೆ ಇರೋ ಅಪನಂಬಿಕೆಯನ್ನ ಸ್ಪಷ್ಟವಾಗಿ ತೋರಿಸುತ್ತಲ್ವಾ? ಹಾಗಿದ್ರೆ ಈ ಪ್ರತಿಭಟನೆಗೆ ಮುಖ್ಯ ಕಾರಣ ಏನು? ಅದು ಇರಾನಿನ ಆರ್ಥಿಕ ಕುಸಿತ. ಈ ಹೋರಾಟಗಳಲ್ಲಿ 26,800ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ. ಇದೇ ಹೊತ್ತಲ್ಲಿ ಅಮೆರಿಕ ಕೂಡ ಮಧ್ಯಪ್ರವೇಶ ಮಾಡಿದೆ. ಅಂದಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಾಳಿಯ ಎಚ್ಚರಿಕೆ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಯುಎಸ್ಎಸ್ ಆಬ್ರಹಾಂ ಲಿಂಕನ್ ಯುದ್ಧನೌಕೆ ಹಿಂದೂ ಮಹಾಸಾಗರವನ್ನ ಪ್ರವೇಶಿಸಿತು. ಇದಕ್ಕೆ ಇರಾನ್ನ ಪ್ರಾಸಿಕ್ಯೂಟರ್ ಟ್ರಂಪ್ ಹೇಳಿಕೆ ಸುಳ್ಳು ಅಂತ ತಳ್ಳಿ ಹಾಕಿದ್ರು. ಒಟ್ನಲ್ಲಿ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿತ್ತು. ಮುಂದಿನ ಅಂತಾರಾಷ್ಟ್ರೀಯ ಸುದ್ದಿ ಅಮೆರಿಕದ ಒಂದು ದೊಡ್ಡ ನಿರ್ಧಾರದ ಬಗ್ಗೆ. ಅಮೆರಿಕ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ನಿಂದ ಅಧಿಕೃತವಾಗಿ ಹೊರಬಂದಿದೆ. ಇದು ಸಾಮಾನ್ಯವಾದ ವಿಷಯ ಅಲ್ಲ, ಯಾಕಂದ್ರೆ ಇದು 78 ವರ್ಷಗಳ ಒಂದು ಸುದೀರ್ಘ ಸಂಬಂಧಕ್ಕೆ ಅಂತ್ಯ ಆಡದ ಹಾಗೆ. ಅಷ್ಟೇ ಅಲ್ಲ, ಅಮೆರಿಕದಿಂದ WHOಗೆ ಬರಬೇಕಿದ್ದ $13 ಕೋಟಿ ಅಧಿಕ ವಂತಿಕೆ ಕೂಡ ಬಾಕಿ ಉಳಿದಿದೆ. ಇದರಿಂದಾಗೋ ಪರಿಣಾಮ ಏನ್ ಗೊತ್ತಾ? ಅಮೆರಿಕದ ವಿಜ್ಞಾನಿಗಳಿಗೆ ಬೇರೆ ಬೇರೆ ರೋಗಗಳ ಬಗ್ಗೆ ಅಧ್ಯಯನ ಮಾಡೋಕೆ, ಲಸಿಕೆಗಳನ್ನು ಅಭಿವೃದ್ಧಿಪಡಿಸೋಕೆ ದೊಡ್ಡ ಹಿನ್ನಡೆಯಾಗ್ಬೋದು ಅಂತ ಅಂದಾಜಿಸಲಾಗಿದೆ. ಸರಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡಿದ್ವಿ. ಈಗ ನಮ್ಮ ರಾಜ್ಯದ ಕಡೆ ಬರೋಣ. ಕರ್ನಾಟಕದಲ್ಲಿ ಏನೆಲ್ಲ ಪ್ರಮುಖ ಬೆಳವಣಿಗೆಗಳಾಗಿವೆ ಅಂತ ನೋಡೋಣ. ಮೊದಲನೇ ರಾಜ್ಯ ಸುದ್ದಿ ಬೈಕ್ ಟ್ಯಾಕ್ಸಿಗಳ ಬಗ್ಗೆ. ಹೈಕೋರ್ಟ್ ಬೈಕ್ ಟ್ಯಾಕ್ಸಿಗಳ ಬಳಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಿದ್ರೆ ಕೋರ್ಟ್ ಏನ್ ಹೇಳಿದೆ? ಒಪ್ಪಂದದ ಸಾಗಣೆ ಪರವಾನಿಗೆ ಅಂದ್ರೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಅನ್ನ ಮೋಟಾರು ವಾಹನ ಕಾಯ್ದೆ 1988ರ ಕಲಂ 74ರ ಅಡಿಯಲ್ಲಿ ಅರ್ಹ ಬೈಕ್ಗಳಿಗೆ ನೀಡಲೇಬೇಕು ಅಂತ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರಿದ್ದ ಪೀಠ ಆದೇಶ ಮಾಡಿದೆ. ಇದರಿಂದ ಬೈಕ್ ಟ್ಯಾಕ್ಸಿಗಳಿಗೆ ಒಂದು ಅಧಿಕೃತ ಕಾನೂನು ಚೌಕಟ್ಟು ಸಿಕ್ಕಂತಾಗಿದೆ. ಮುಂದಿನ ಸುದ್ದಿ ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದ್ದು. ಗಣರಾಜ್ಯೋತ್ಸವದ ಧ್ವಜಾರೋಹಣದ ಸಮಯದಲ್ಲಿ ಮಕ್ಕಳನ್ನ ಧ್ವಜಕಂಬ ಏರಿಸುವುದರ ಮೇಲೆ ನಿರ್ಬಂಧ ಹೇರಲಾಗಿದೆ. ಹೌದು, ಶಾಲಾ ಶಿಕ್ಷಣ ಇಲಾಖೆ ಧ್ವಜಾರೋಹಣದ ವೇಳೆ ಮಕ್ಕಳನ್ನ ಕಂಬ ಏರಿಸೋದನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ. ಇದು ಸುರಕ್ಷತೆಯ ದೃಷ್ಟಿಯಿಂದ. ಇದೇ ಸಮಯದಲ್ಲಿ ಶಿಕ್ಷಣ ಇಲಾಖೆ SSLCಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಘೋಷಿಸಿದೆ. ಪ್ರತಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಟಾಪ್ 3 ವಿದ್ಯಾರ್ಥಿಗಳಿಗೆ ತಲಾ ₹50,000 ಬಹುಮಾನ ಸಿಗಲಿದೆ. ಒಟ್ಟು 3.25 ಕೋಟಿ ಅನುದಾನದಲ್ಲಿ 758 ವಿದ್ಯಾರ್ಥಿಗಳು ಇದರ ಲಾಭ ಪಡಿತಾ ಇದ್ದಾರೆ. ಈಗೊಂದು ಇಂಟ್ರೆಸ್ಟಿಂಗ್ ಸುದ್ದಿ. ಇಂಧನ ಘಟಕಗಳಿಗಾಗಿ ಭೂಪರಿವರ್ತನೆ ಪ್ರಕ್ರಿಯೆಯನ್ನ ಸ್ವಯಂಚಾಲಿತಗೊಳಿಸಲಾಗಿದೆ. ಹಿಂದೆಲ್ಲ ಈ ಪ್ರೋಸೆಸ್ ಮುಗಿಯೋಕೆ 6-7 ತಿಂಗಳು ಬೇಕಾಗ್ತಿತ್ತು. ಆದರೆ ಈಗ ಒಂದು ಅಫಿಡವಿಟ್ ಅಂದ್ರೆ ಪ್ರಮಾಣಪತ್ರ ಕೊಟ್ರೇ ಸಾಕು, ಪ್ರಕ್ರಿಯೆ ಆಟೋಮ್ಯಾಟಿಕ್ ಆಗಿ ಮುಗ್ದೋಗುತ್ತೆ. ಇದರಿಂದ ಮಧ್ಯವರ್ತಿಗಳ ಹಾವಳಿ, ಭ್ರಷ್ಟಾಚಾರ ಎಲ್ಲದಕ್ಕೂ ಕಡಿವಾಣ ಹಾಕೋದು ಸರ್ಕಾರದ ಉದ್ದೇಶ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ, ಗುಜರಾತ್, ರಾಜಸ್ಥಾನದಲ್ಲಿ ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನ ಇದಕ್ಕೆ ಬಳಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನೇ ಬಳಕೆ ಮಾಡಲಾಗ್ತಿದೆ. ಇದು ಒಂದು ಚರ್ಚೆಯ ವಿಷಯ. ಒಂದು ಕಡೆ ತಂತ್ರಜ್ಞಾನದಲ್ಲಿ ಮುನ್ನಡೆದ್ರೆ, ಇನ್ನೊಂದು ಕಡೆ ನಮ್ಮ ವಿಧಾನಸಭೆಯಲ್ಲಿ ಕಲಾಪಕ್ಕೆ ಅಡ್ಡಿಯಾಗಿದೆ. ರಾಜ್ಯಪಾಲರ ಅಪೂರ್ಣ ಭಾಷಣದಿಂದಾಗಿ ಕಲಾಪ ಹರಣವಾಗಿದೆ. ಆದ್ರೂ ಸದನದ ಕಲಾಪಗಳನ್ನ ನಿಗದಿಪಡಿಸಲಾಗಿದೆ.
ಜನವರಿ 27 ಮತ್ತು 28ರಂದು ವಂದನಾ ನಿರ್ಣಯದ ಮೇಲೆ ಚರ್ಚೆ ನಡೆಯಲಿದೆ. 28ನೇ ತಾರೀಕು ಮುಖ್ಯಮಂತ್ರಿಗಳು ಉತ್ತರ ಕೊಡುತ್ತಾರೆ. ಅದಾದ್ಮೇಲೆ ಜನವರಿ 29ರಿಂದ 31ರವರೆಗೆ ಬಹುಚರ್ಚಿತ ಬಿಬಿಎಂಪಿ ಕಾಯ್ದೆ ಮೇಲೆ ಚರ್ಚೆ ನಡೆಯಲಿದ್ದು 31ನೇ ತಾರೀಕು ಅದಕ್ಕೂ ಮುಖ್ಯಮಂತ್ರಿಗಳು ಉತ್ತರ ನೀಡಲಿದ್ದಾರೆ. ಈಗ ಇತಿಹಾಸದ ಕಡೆಗೆ ಸ್ವಲ್ಪ ಗಮನ ಹರಿಸೋಣ. ಯಾದಗಿರಿ ಜಿಲ್ಲೆಯ ಮುದನೂರಿನಲ್ಲಿ ಉತ್ಖನನ ನಡೆಸಬೇಕು ಅನ್ನೋ ಕೂಗು ಹೆಚ್ಚಾಗ್ತಿದೆ. ಯಾಕೆ ಈ ಬೇಡಿಕೆ? ಯಾಕಂದ್ರೆ ಮುದನೂರು 10ನೇ ಶತಮಾನದ ವಚನಕಾರ ದೇವರ ದಾಸಿಮಯ್ಯನವರ ಜನ್ಮಸ್ಥಳ. ಭೂಮಿಯೊಳಗೆ ಇನ್ನೂ ಅನೇಕ ಶಿಲಾಶಾಸನಗಳು, ದೇವಸ್ಥಾನಗಳು ಇವೆ ಅಂತ ನಂಬಲಾಗಿದ್ದು ಅದನ್ನ ಪತ್ತೆ ಹಚ್ಚೋಕೆ ಉತ್ಖನನ ಮಾಡಬೇಕು ಅಂತ ಜನ ಆಗ್ರಹಿಸ್ತಿದ್ದಾರೆ. 2011ರಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ 10 ಕೋಟಿ ರೂಪಾಯಿ ಅನುದಾನವನ್ನೂ ಕೊಟ್ಟಿದ್ರು. ಆದರೆ ದೊಡ್ಡ ಸವಾಲು ಅಂದ್ರೆ ಈ ಉತ್ಖನನಕ್ಕಾಗಿ ಅಲ್ಲಿರೋ 161 ಮನೆಗಳನ್ನ ಸ್ಥಳಾಂತರ ಮಾಡಬೇಕಾಗಿದೆ. ಈಗ ಬಿಸ್ನೆಸ್ ಸುದ್ದಿಗೆ ಬರೋಣ. ನಮ್ಮೆಲ್ಲರ ನೆಚ್ಚಿನ ನಂದಿನಿ 10 ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಮುಖ್ಯವಾಗಿರೋದು ಪ್ರೋಬಯೋಟಿಕ್ ಮೊಸರು ಮತ್ತು ಎನ್ಪ್ರೋ ಹಾಲು. ಈ ಎನ್ಪ್ರೋ ಹಾಲಿನಲ್ಲಿ 18% ಹೆಚ್ಚು ಪ್ರೋಟೀನ್ ಇರುತ್ತೆ. ಅಷ್ಟೇ ಅಲ್ಲ, ನಕಲಿ ಹಾವಳಿ ತಪ್ಪಿಸೋಕೆ ತುಪ್ಪದ ಜಾರ್ಗಳ ಮೇಲೆ QR ಕೋಡ್ ಅಳವಡಿಸೋ ಹೊಸ ತಂತ್ರಜ್ಞಾನವನ್ನು ತಂದಿದ್ದಾರೆ. ಜೊತೆಗೆ ಸಾಮಾನ್ಯ ಜನರಿಗೂ ಅನುಕೂಲ ಆಗ್ಲಿ ಅಂತ 10 ರೂಪಾಯಿಗೆ ಹಾಲು ಮತ್ತು ಮೊಸರಿನ ಪ್ಯಾಕೆಟ್ಗಳನ್ನು ಪರಿಚಯಿಸಿದ್ದಾರೆ. ಕೊನೆಯದಾಗಿ ಸಾಹಿತ್ಯ ಕ್ಷೇತ್ರದ ಒಂದು ಸಂತಸದ ಸುದ್ದಿ. ಈ ಬಾರಿಯ ಪ್ರತಿಷ್ಠಿತ ಅಂಬಿಕಾತನಯ ದತ್ತ ಪ್ರಶಸ್ತಿ ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿ ಮತ್ತು ಸತೀಶ್ ಕುಲಕರ್ಣಿಯವರಿಗೆ ಲಭಿಸಿದೆ. ಈ ಪ್ರಶಸ್ತಿಯನ್ನ ದ.ರಾ. ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ ನೀಡುತ್ತೆ. ಧಾರವಾಡದ ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿ ಮತ್ತು ಹಾವೇರಿಯ ಸತೀಶ್ ಕುಲಕರ್ಣಿಯವರು ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಪ್ರಶಸ್ತಿಯು ತಲಾ 50,000 ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ. ಇದನ್ನ ಜನವರಿ 31ರಂದು ಬೇಂದ್ರೆ ಅವರ ಜನ್ಮದಿನದಂದು ಪ್ರದಾನ ಮಾಡಲಾಗುತ್ತೆ. ಸೊ ಇವತ್ತಿನ ಎಲ್ಲಾ ಸುದ್ದಿಗಳನ್ನು ನೋಡಿದ್ವಿ. ಕೊನೆಗೆ ಒಂದು ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ. ರಾಜ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಕೃಷಿ ಭೂಮಿಯನ್ನೇ ಬಳಸೋದು ಅನಿವಾರ್ಯನಾ? ನಾವು ನೋಡ್ದ ಹಾಗೆ ಇಂಧನ ಘಟಕಗಳಿಗೆ ಕೃಷಿ ಭೂಮಿಯನ್ನೇ ಪರಿವರ್ತನೆ ಮಾಡಲಾಗ್ತಿದೆ. ಹಾಗಿದ್ರೆ ಅಭಿವೃದ್ಧಿ ಮತ್ತು ಕೃಷಿ ಇವೆರಡರ ನಡುವೆ ಒಂದು ಸಮತೋಲನ ಸಾಧ್ಯವಿಲ್ವಾ? ಈ ಪ್ರಶ್ನೆಯ ಬಗ್ಗೆ ಯೋಚಿಸ್ತಾ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ನಮಸ್ಕಾರ.